ನೀವು ರೂಕ ತೆಗೆದು ಅವ್ರಿಗೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ತೆಗೆದು ಬಿಸಾಕ್ಬಿಡಿ. ಇವ್ರಿಗೂ ಸೇಮ್ ಪ್ರೊಸೀಜರ್ ಅದು ಟೆಂಡರ್ ಏನೈತೆ ಅವ್ರದ್ದು ಇದಕ್ಕೆ ಏನೋ ಐತ್ರಿ ಅಂದ್ರೆ ಇವ್ರ ಒಂದು ನಿಮಿಷ ಇರಿ. ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಬಿಡ್ರು. 20 ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಹೊಸ ಟೆಂಡರ್ಗೆ ಏನ್ ಲಿಂಕ್ ಇರುತ್ತೆ? ₹16,943 ತೆಗೆದು ಅವ್ರು ಕೊಡ್ಬೇಕಲ್ಲ, ಯಾಕೆ ಕೊಡಬೇಕು? ಅವ್ರು ಕೊಡ್ತಾ ಈಗ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಮೇಡಮ್. ಅವರು ಡೈರೆಕ್ಟ್ ಹೇಳಿದ್ರು ಸರ್, ನಮಗೆ ಡೈರೆಕ್ಟ್ ಏನು ಹೇಳಿದ್ರು, ಬೇರೆ ಬೇರೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಾನು ಇವ್ರು ತೆಗೆದುಕೊಡ್ಬೋದು ಬೇಕಂತಾರೆ ಸರ್ ಅವ್ರು. ಸಾಹೇಬ್ರಿಗೆ ಹೇಳ್ಬಿಟ್ರಿ ಎಲ್ಲರಿಗೂ ಸಾಹೇಬ್ರಿಗೆ ಹೇಳಿದಾರೆ. ಏನು ಸರ್ ನಾವು ಏನು ಮಾಡಿದ್ರು ಮೇಡಮ್, ನಾವು ನೀವು ರೆಕಾರ್ಡ್ ಮೇಲೆ ಕರೆಕ್ಟ್ ಆಗಿರೋದು ನೋಡ್ತೀರಾ? ಇಲ್ರಿ ಮೇಡಮ್, ಈಗ ಕರೆಕ್ಟ್ ಬಿಡ್ರಿ. ಅಲ್ರಿ ಮೇಡಮ್, ನಾವು ಮೆಚ್ಕೊಂಡೇ ಬಿಡ್ರಿ, ನಿಮ್ಮನ್ನು ಮೆಚ್ಕೊಂಡೇ ಬಿಡ್ರಿ. ನಿಮಗೇನು ಪೇಪರ್ ಮೇಲೆ ಕರೆಕ್ಟ್ ಆಗಿರ್ಬೇಕು, ಅವ್ರ ಮೇಲೆ ಯಾವ ಥರ ದಬಾವ್ ತರ್ತಾ ಇದ್ದಾರೆ? ಇಲ್ಲ ಅವ್ರನ್ನ ಕೇಳಿದ್ರು ಮೇಡಮ್, ಕೇಳ್ರಿ ಯಾವ ಥರ ಆಕ್ಷನ್ ಮಾಡ್ತೀರಿ ನೀವು? ಹಿಂದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಸ್ತೀವಿ ಮೇಡಮ್. ಯಾರು ಕೊಟ್ಟರು ಹೇಳಿ ಅಕೌಂಟಿಂದ ಮತ್ತೆ ಅವ್ರ ಅಕೌಂಟ್ಗೆ ಹಾಕೋದು. ಅಕೌಂಟಿಗೆ ತಗೊಳ್ಳಿಲ್ಲ, ಕ್ಯಾಶ್ ಮಾಡಿಸ್ಲಿಕ್ಕೆ ಏನಿದೆ? ಎಲ್ಲ ಕ್ಯಾಶ್ ಇಸ್ಕೊಂಡು ಹೋಗಿದ್ದಾರೆ. ಯಾರ ಮೇಲೆ ಬುಕ್ ಮಾಡ್ತೀವಿ? ನಾ ಇಸ್ಕೊಂಡಿಲ್ಲ. ಹೇಳಿಕೆ ಮೇಲೆ ಮಾಡೋದು ಮೇಡಮ್. ಈಗ ಕೈಯಾಗೆ ತಗೋತಾನೆ. ಯಾವ ಏಜೆಂಟ್ ಅಂತ ಕೇಳಿದ್ರು ಯಾಕೆ ಬಂದು ಹೇಳಿದ್ರು, ಮೊದಲೇ ಹೇಳಿದ್ರೆ ಕೇಳ್ಯಾರು ಸರ, ಏನಿದ್ರಲ್ಲಿ ಅವ್ರ ಅಕೌಂಟ್ಗೆ ಇಲ್ಲ ಮೇಡಮ್, ಈಗ ಅದೇ ಹೇಳ್ತಾರೆ ಅಲ್ಲ, ಅದು ಹೇಳಿದ್ರೆ ಹರ್ಷವಿಲ್ಲ ರೀ. ನಾನು ಮಾತಾಡ್ತಾನೆ ಪರವಾಗಿ ಎಷ್ಟೋ ಸಲ ಸಂಘಟನೆದವ್ರು ಬಂದು ನಿಂತ್ಕೊಡಿ. ಅವಾಗ ಮೊದಲೇನ ಕಾಂಟ್ರಾಕ್ಟರ್ ಏನಿತ್ತು 50,000 30,000 ಇವ್ರ ಕಡೆ ಹಾಕ್ತಿದ್ರು, ಒಳ್ಳೆ ರೊಕ್ಕ ತಗೋತಿದ್ರು. ಯಾಕೆ ತಗೋತಾರ ಅಂತ ಕೇಳಿಲ್ಲಲ್ಲ ನೀವು. ಈಗ ಏನಪ್ಪ, ಈಗ ಏನು ಮಾತಾಡ್ತೀಯ ಮಾರಾಯ? ನನಗೆ ಕಲಿಸ್ಕೊಡ್ಬೇಕು. ಕೆಲಸದಿಂದ ಕೆಲಸ ಮಾಡೇವ್ರಿ ಮೇಡಮ್. ನಾವು ₹600 ಮಾಡ್ತೀವಿ. ಹಾಸ್ಪಿಟಲ್ ಚಾಲು ಆದಾಗಿಂದ ಮಾಡ್ತೇವ್ರಿ ಮೇಡಮ್. ವಿಸಿಟ್ ಅಲ್ರಿ, ನಿಮ್ಮ ಜೋಡಿ ಮಾತಾಡಿಲ್ಲೇನ್ರಿ? ನನ್ನ ಹತ್ರ ಹೇಳಿದ್ರೆ ಈ ಥರ ಅವ್ರು ರೊಕ್ಕ ಇಸ್ಕೋತಾರ ಅಂತ ನಿಮಗೆ ಹೇಳಿಲ್ಲೇನ್ರಿ? ಲೇಬರ್ ಆಫೀಸ್ಗೆ ಹೋಗಿ ಬಂದೇವ್ರಿ ಮೇಡಮ್. ನೀವು ಮಾತಾಡಿ ಬಂದೇವ್ರಿ ಮೇಡಮ್. ಆಲ್ರೆಡಿ ನಾವು ಏನಂದ್ರೆ ನಾವು ಲೇಬರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡೇವು. ಎಲ್ಲ ಕಡೆ ಮಾಡೇವು. 5 ವರ್ಷ ಕಡೆಯಿಂದ ನಡೆದೈತಿ ಮೇಡಮ್. ಅಂದ್ರೆ ಎಲ್ಲ ಇಲ್ಲದೇ ನಡೀತಾ ಇದೆ. ಪೇಪರ್ ಇಲ್ರಿ ಸರ್. ಬಡವ್ರ ರೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಾ? ಸರ್ಕಾರ ಕೊಡುತ್ತೆ ಅಂದ್ಮೇಲೆ ಕೊಡ್ರಿ. ಯಾವ ಏಜೆನ್ಸಿ ಅವ್ನು? ನಮ್ಗೆ ಏಜೆನ್ಸಿ ಅವ್ನು ದೊಡ್ಡವನ, ನಮ್ಗೆ ಕೆಲಸ ಮಾಡೋರು ದೊಡ್ಡವರ? 20 ವರ್ಷದಿಂದ ಅವ್ರು ಕೆಲಸ ಮಾಡ್ತಾರೆ. ಏಜೆನ್ಸಿ ಅವ್ನು ಬಂದು ನಿಮ್ಮನ್ನು ತೆಗೆದಾಕ್ತಾನೆ ಅಂತಂದ್ರೆ ಯಾರ ಪರ ನಿಂತ್ಕೋತೀರಾ ನೀವೆಲ್ಲರೂ? ಮತ್ತೆ ನಿಂತ್ಕೊಳ್ಳಿ, ಫಸ್ಟ್ ಚೇಂಜ್ ಮಾಡಿಸಿ, ನಂಗೆ ರಿಪೋರ್ಟ್ ಮಾಡಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ನಿಮ್ಮ ಪರವಾಗಿ ನಾನಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ನಾನು ಆ ಜಾಗದಲ್ಲಿ ನೀವೇನು ರೆಕಮೆಂಡ್ ಮಾಡಿ ಮೇಡಮ್? 100% ಡೌಟೇ ಇಲ್ಲವಾ ಮೇಡಮ್? ಬಂದಿತ್ತು, ನಂದು ಜಾಬ್ ಬಂದಿತ್ತು, ಮುಗಿದೆ ಮೇಡಮ್. ನಮ್ಮದು ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ.